ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದ್ದ ಬಸವ ಜಯಂತಿ ಆಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಡಾಕ್ಟರ್ ಜಿ ಸೋಮಣ್ಣ, ನೊಂದವರ ನೋವ ನೋಯದವರೆತ್ತಬಲ್ಲರೋ ಎಂಬಂತೆ ಬಸವಣ್ಣನವರ ಸಾಮಾಜಿಕ ಚಳವಳಿ ಹಾಗೂ ಅವರು ಈ ನಾಡಿಗೆ ಕೊಟ್ಟ ಕೊಡುಗೆಗಳು ಹಿಂದುಳಿದ ವರ್ಗ, ದಲಿತರು ಹಾಗೂ ದಮನಿತರಿಗೆ ಮಾತ್ರ ಅರ್ಥವಾಗುತ್ತದೆಂದು ಅಭಿಪ್ರಾಯಪಟ್ಟರು. ಬಸವಣ್ಣನವರ ಜೀವನ ಚರಿತ್ರೆಯ ಕುರಿತಂತೆ ಮಾತನಾಡಿದ ಅವರು, ಬಸವಣ್ಣನವರ ಸಾಮಾಜಿಕ ಚಳವಳಿ ಮತ್ತು ಅನುಭವ ಮಂಟಪದ ಕುರಿತು ಸವಿಸ್ತಾರವಾಗಿ ತಿಳಿಸಿದರು. ನೊಂದವರ ನೋವ ನೋಯದವರೆತ್ತಬಲ್ಲರು ಅನ್ನುವಂಥ ಒಂದು ಮಾತಿದೆ. ಬಸವಣ್ಣನವರ ಸಾಮಾಜಿಕ ಚಳುವಳಿ ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ದಮನಿತರಿಗೆ ಮಾತ್ರ ಅರ್ಥ ಆಗ್ತದೆ. 1139ರಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಬಸವಣ್ಣ ಹುಟ್ಟುತ್ತಾರೆ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರಿಬ್ಬರು ಕೂಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥ ಯುವಕ ಬಸವಣ್ಣ. ಬಾಲ್ಯದಲ್ಲಿಯೇ ಈ ಸಮಾಜದಲ್ಲಿ ಕಾಡ್ತಾ ಇರ್ತಕ್ಕಂಥ ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ, ಮಹಿಳೆಯರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅರಕಲಗೂಡು ತಾಲೂಕು ಕೆಸವತ್ತೂರುವಿನ ಸಿದ್ದಲಿಂಗೇಶ್ವರ ವಿರಕ್ತ ಮಠದ ಮಠಾಧೀಶ ಶ್ರೀ ಬಸವರಾಜೇಂದ್ರ ಸ್ವಾಮಿಗಳು ಮಾತನಾಡಿ, ಬಸವಣ್ಣನವರ ವಚನಗಳನ್ನು ಪೋಷಕರು ತಮ್ಮ ಮಕ್ಕಳಿಗೆ ಕಲಿಸಿಕೊಡುವುದರ ಮೂಲಕ ಮಕ್ಕಳನ್ನು ವಿಚಾರವಂತರನ್ನಾಗಿ ರೂಪಿಸಬೇಕೆಂದು ಸಲಹೆ ನೀಡಿದರು. ಪ್ರಸ್ತುತ ಸಮಾಜದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯೆಡೆಗೆ ಆಕರ್ಷಿತರಾಗ್ತಾ ಇದ್ದು, ಸ್ವದೇಶಿ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ವೈಚಾರಿಕತೆಯನ್ನ ಕಲಿಸಿಕೊಟ್ಟು ವಚನ ಸಾಹಿತ್ಯದಂತಹ ಅಭಿರುಚಿಯನ್ನ ಬೆಳೆಸಿ ಅವರನ್ನ ಸುಶಿಕ್ಷಿತರನ್ನಾಗಿ ರೂಪಿಸಬೇಕೆಂದು ಹೇಳಿದರು. ಯಾರು ನೊಂದವರಿದ್ದಾರೆ ಅಂತವರಿಗೆ ಸಹಾಯವನ್ನು, ಯಾರು ಅನಾರೋಗ್ಯದಿಂದ ನರಳುತ್ತಾ ಇರ್ತಾರೆ, ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೀವಿ, ಅಲ್ಲೊಬ್ರು ಅಜ್ಜಿ, ವಯಸ್ಸಾಗಿರ್ತಕ್ಕಂಥ ಅಜ್ಜಿಗೆ ತುಂಬಾ ಕಾಯಿಲೆ ಬಂದಿರ್ತದೆ, ಜ್ವರ ಪೀಡಿತರಾಗಿ ನರಳುತ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡೇ ಎಷ್ಟೋ ಜನ ನಾವು ಹೋಗ್ತೀವಿ. ಅದನ್ನು ಮಾಡ್ತಿರ್ಲಿಲ್ಲ ಬಸವಣ್ಣನವರು. ಏನು ಮಾಡ್ತಾ ಇದ್ರು, ಅಲ್ಲಿ ನಿಂತು ಆ ಅಜ್ಜಿ ಆರೋಗ್ಯವನ್ನು ವಿಚಾರಿಸಿ ಆ ಅಜ್ಜಿಗೆ ಏನು ಸವಲತ್ತು ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ ಮುಂದೆ ತೇಳ್ತಾ ಇದ್ರು. ಆ ಗುಣವನ್ನು ಪ್ರತಿಯೊಬ್ಬರೂ ಕೂಡ ಬೆಳೆಸಬೇಕು ಅನ್ನತಕ್ಕಂಥದ್ದೇ ಬಸವಣ್ಣನ ವಿಚಾರ. ಬಸವಣ್ಣನವರ ಇಂದಿನ ಜಯಂತಿ ಪ್ರಯುಕ್ತ ನಾವುಗಳು ಸರಳ ಜೀವನವನ್ನು ನಡೆಸಲಿಕ್ಕೆ, ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಹಾಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದಾಗ ಭಾಳ ಉಪಯೋಗ ಆಗುತ್ತೆ. ಅವರು ಹೇಳಿದಂಥ ಸುಮಾರು 30 ವಚನಗಳನ್ನು ಇಲ್ಲಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಆ ವಚನಗಳನ್ನೆಲ್ಲ ತಮ್ಮ ಮಕ್ಕಳಿಗೆ, ತಮ್ಮ ಪೋಷಕರು ತಮ್ಮ ಮಕ್ಕಳಿಗೆ ಕೊಟ್ಟು ಒಂದು 5 ವಚನವನ್ನಾದರೂ ಒಂದೊಂದು ವರ್ಷಕ್ಕೆ ಕಲಿಸ್ತಾ ಹೋದರೆ, ತರಬೇತಿಯನ್ನು ಕೊಡ್ತಾ ಹೋದರೆ ಭಾಳ ಉಪಯೋಗ ಆಗುತ್ತೆ. ಅದನ್ನು ಓದಿ ಆದರೂ ಮಕ್ಕಳು ಬುದ್ಧಿವಂತರಾಗ್ತಾರೆ. ಇವತ್ತಿನ ದಿನ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗ್ತಾ ಇದ್ದೀವಿ. ನಮ್ಮ ದೇಶೀಯ ಸಂಸ್ಕೃತಿಯನ್ನು ಬಿಡ್ತಾ ಇದ್ದೇವೆ. ಆ ದೇಶೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಬೇಕು ಅಂತಹ ಒಂದು ಸಂದರ್ಭ ಉಂಟಾಗಿದೆ. ಅದು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಹೋಗಲಾಡಿಸಿ ದೇಶೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಆಗಬೇಕಾಗಿದೆ. ತಮ್ಮ ಮಕ್ಕಳಿಗೆ ವಿಚಾರ ಯಾರೇ ಬಂದರೂ ಕೂಡ ಪರಿಚಯ ಇಲ್ಲದೆ ಹೋಗಲಿ, ತಮ್ಮ ಮಕ್ಕಳನ್ನು, ಅತಿಥಿಗಳನ್ನು ಸ್ವಾಗತಿಸುವಂತಹ ಒಂದು ವಿಶೇಷವಾದ ಗುಣವನ್ನು ಮಕ್ಕಳಿಗೆ ಅಳವಡಿಸಬೇಕು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್.ವಿ. ಪ್ರಸಾದ್, ಡಿವೈಎಸ್ಪಿ ರಾಜೀವ್ ಮಾಂಗ್, ಜಿಲ್ಲಾ ಪಂಚಾಯತ್ ಸದಸ್ಯ ಬಲ್ಲಾರಂಡ ಮಣಿಯುತ್ತಪ್ಪ, ರಾಜ್ಯ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂಬಿ ದೇವಯ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಇಂದಿರಮ್ಮ ಮುಂತಾದವರು ಉಪಸ್ಥಿತರಿದ್ದರು.